ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ತಮ್ಮ ಉತ್ಪನ್ನಗಳನ್ನ ಒಂದು ಕಡೆ ಶೇಖರಣೆ ಮಾಡಿ ಇಡೋದಿಕ್ಕೆ ಈ ಒಂದು ಉತ್ತಮವಾದ ಒಂದು ರೇಟ್ ಬಂದ ನಂತರದಲ್ಲಿ ಮಾರಾಟ ಮಾಡೋದಿಕ್ಕೆ ಈ ಒಂದು ಗೋಡೌನ್ ವ್ಯವಸ್ಥೆ ತುಂಬಾ ಒಂದು ಅವಶ್ಯಕವಾಗಿದೆ. ಅಂದ್ರೆ ಈ ಒಂದು ಗ್ರಾಮಗಳಲ್ಲಿ ಈ ಒಂದು ಗೋಡನ್ನ ಒಂದು ವ್ಯವಸ್ಥೆ ಏನಿದೆ ಇದು ಅವಶ್ಯಕವಾಗಿದೆ. ಈ ಒಂದು ಸಂದರ್ಭಗಳಲ್ಲಿ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಗ್ರಾಮೀಣ ಭಾಗದ ಒಂದು ರೈತರಿಗೆ ಒಂದು ನಾಬಾರ್ಡ್ ಸಹಯೋಗದಲ್ಲಿ ಈ ಒಂದು ಸಹಾಯಧನದಲ್ಲಿ ಈ ಒಂದು ಗೋಡನ್ ನಿರ್ಮಾಣ ಮಾಡೋದಿಕ್ಕೆ ಸಬ್ಸಿಡಿನ ಕೊಡ್ತಾ ಇದ್ದಾರೆ ಈ ಒಂದು ಸರ್ಕಾರದಿಂದ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಈ ಒಂದು ಯಾರೆಲ್ಲ ಈ ಒಂದು ಸಬ್ಸಿಡಿಗಳನ್ನ ತಗೋಬಹುದು, ಯಾರಿಗೆಲ್ಲ ಈ ಒಂದು ಅರ್ಹರಾಗಿರ್ತಾರೆ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ. ನಮ್ಮ ಒಂದು ಚಾನಲ್ ಇದೇ ರೀತಿಯಾದ ಒಂದು ಹೊಸ ಹೊಸ ಯೋಜನೆಗಳ ಬಗ್ಗೆ, ಅದೇ ರೀತಿಯಾಗಿ ಒಂದು ರೈತರಿಗೆ ಉಪಯುಕ್ತ ಮಾಹಿತಿಗಳನ್ನ ಯಾವಾಗ್ಲೂ ಕೂಡ ನಾವು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆ, ಇವಾಗ ನೋಡೋಣ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಯಾರೆಲ್ಲ ಅರ್ಹರು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ರೈತರು ಮತ್ತು ರೈತ ಗುಂಪುಗಳು, ನಂತರ ಸಹಕಾರಿ ಸಂಘಗಳು, ಕೃಷಿ ಸಂರಕ್ಷಣಾ ನಿಗಮಗಳು, ಸರ್ಕಾರೇತರ ಸಂಸ್ಥೆಗಳು ಅಂದ್ರೆ NGOಗಳು, ಅದೇ ರೀತಿಯಾಗಿ ಒಂದು ಸ್ವಸಹಾಯ ಗುಂಪುಗಳು, ಅದೇ ರೀತಿಯಾಗಿ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು, ಅದೇ ರೀತಿಯಾಗಿ ಒಂದು ವ್ಯಕ್ತಿಗಳು ಮತ್ತು ಪಾಲುದಾರಿಕೆ ಸಂಸ್ಥೆಗಳು, ಇಂಥವ್ರಿಗೆ ಅರ್ಜಿ ಹಾಕೋದಿಕ್ಕೆ ಅರ್ಹತೆ ಇರುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಬೇರೆ ಬೇರೆ ವರ್ಗಕ್ಕೆ ಬೇರೆ ಬೇರೆ ರೀತಿಯಾದ ಒಂದು ಸಬ್ಸಿಡಿಗಳನ್ನ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟ್ ಸಬ್ಸಿಡಿಗಳನ್ನ ಕೊಡ್ತಾ ಇದ್ದಾರೆ, ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಸಬ್ಸಿಡಿನ ಕೊಡ್ತಾರೆ ಅಂತ ನಾವು ನೋಡೋದಾದ್ರೆ, ಈ ಒಂದು SC ST ಉದ್ಯಮಿಗಳು ಮತ್ತು ಸಹಕಾರಿ ಸಂಸ್ಥೆಗಳು ಬಂಡವಾಳ ವೆಚ್ಚದ 33% ವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. 33% ಅಂದ್ರೆ 3 ಕೋಟಿಗಳವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ವ್ಯಕ್ತಿಗಳು, ಕಂಪನಿಗಳು ಮತ್ತು ನಿಗಮಗಳು ಬಂಡವಾಳ ವೆಚ್ಚದ 15% ಅಂದ್ರೆ 1,35,00,000ವರೆಗೆ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಅಂದ್ರೆ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ರೀತಿಯಾದ ಒಂದು ಸಬ್ಸಿಡಿನ ಸಿಗ್ತಾ ಇರುವಂತದ್ದು. ನೀವೊಂದು ಏನು ಸೆಡ್ ನ ನಿರ್ಮಾಣ ಮಾಡ್ತೀರಾ, ಆ ಸೆಡ್ ನ ನಿರ್ಮಾಣ ಮಾಡಿದ ನಂತರದಲ್ಲಿ, ಯಾವ ಒಂದು ಗೋಡನ್ನ ನಿರ್ಮಾಣ ಮಾಡಿದ ನಂತರದಲ್ಲಿ ಅದರಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಸಬ್ಸಿಡಿನ ಕೊಡ್ತಾರೆ. ಅದರಲ್ಲೂ ಕೂಡ ನೀವು ಏನು ಬಂಡವಾಳ ಹಾಕಿರ್ತೀರಾ ಅದರಲ್ಲಿ ಈ ಒಂದು 33% ವರೆಗೂ ಕೂಡ ಈ ಒಂದು SC ST ಕ್ಯಾಟಗರಿಗಳಿಗೆ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಬೇರೆ ಈ ಒಂದು ವ್ಯಕ್ತಿಗಳಾಗಿರ್ಬೋದು, ಕಂಪ್ನಿಗಳಾಗಿರ್ಬೋದು, ಇಂಥವ್ರಿಗೆ 15% ವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಈ ಒಂದು ಯೋಜನೆಯ ಪ್ರಯೋಜನಗಳು ಏನು ಅಂತ ನಾವು ನೋಡೋದಾದ್ರೆ, ಈ ಒಂದು ರೈತರಿಗೆ ಹೆಚ್ಚಿದ ಸಂಗ್ರಹಣಾ ಸಾಮರ್ಥ್ಯ ಹೊಂದಬಹುದು. ಅದೇ ರೀತಿಯಾಗಿ ಕೃಷಿ ಉತ್ಪನ್ನಗಳನ್ನ ಸುಧಾರಿತ ಮಾರುಕಟ್ಟೆ, ಅಂದ್ರೆ ಈ ಮಾರುಕಟ್ಟೆ ಏನಾದ್ರೂ ಕೂಡ ಕುಸಿತ ಆದಂತ ಸಂದರ್ಭಗಳಲ್ಲಿ, ಒಂದು ರೇಟ್ ಎಲ್ಲ ತುಂಬಾನೇ ಕಡಿಮೆ ಆದಂತ ಸಂದರ್ಭಗಳಲ್ಲಿ ನೀವು ಅದರಲ್ಲಿ ಆ ಒಂದು ಗೋಡನ್ ಅಲ್ಲಿ ಸ್ಟಾಕ್ ಮಾಡಿ ಇಡಬಹುದು. ಆ ಒಂದು ಒಳ್ಳೆ ರೀತಿಯಾದ ಒಂದು ರೇಟ್ ಬಂದ ನಂತರದಲ್ಲಿ ನೀವು ಮಾರಾಟನ ಮಾಡಬಹುದು. ಈ ರೀತಿಯಾಗಿ ಒಂದು ಒಳ್ಳೆ ಉಪಯೋಗ ಆಗುವಂತದ್ದು. ಅದೇ ರೀತಿಯಾಗಿ ಸಂಕಷ್ಟದ ಮಾರಾಟ ತಡೆಗಟ್ಟುವಿಕೆ ಸಹಕಾರಿಯಾಗಿದೆ. ಅಂದ್ರೆ ಸಂಕಷ್ಟದ ಮಾರಾಟ ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ಅದು ಹಾಳಾಗುತ್ತೆ ಅಂತ ನೀವು ಕೊಡ್ಲೇಬೇಕಾಗುತ್ತೆ. ಈ ಒಂದು ಎಷ್ಟೇ ರೇಟ್ ಇದ್ರೂ ಕೂಡ ಮಾರುಕಟ್ಟೆಯಲ್ಲಿ ಆ ಒಂದು ನೀವು ಬೆಳೆದಂತ ಏನೇ ಇರ್ಬೋದು ಈ ಒಂದು ಕೃಷಿಕರು ಅದನ್ನ ನೀವು ಕೊಡ್ಲೇಬೇಕಾಗುತ್ತೆ. ಆದ್ರೆ ಈ ಒಂದು ಗೋಡೌನ್ ಇದ್ದಂತ ಸಂದರ್ಭಗಳಲ್ಲಿ ನೀವು ಅಲ್ಲಿ ಸ್ಟಾಕ್ ಮಾಡಿ ಅದಾದ ನಂತರದಲ್ಲಿ ನೀವು ರೇಟ್ ಆಗೋವರೆಗೂ ಕೂಡ ವೆಯ್ಟ್ ಮಾಡಿ ಅದಾದ್ಮೇಲೆ ಕೊಡ್ಬೋದು, ನೀವು ಒಂದು ಮಾರಾಟನ ಮಾಡ್ಬೋದು. ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಯಾವ ರೀತಿಯಾಗಿ ನೀವು ಅರ್ಜಿನ ಹಾಕ್ಬೇಕಂತ ನೋಡೋದಾದ್ರೆ, ನಿಮ್ಮ ಆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವ ನಾಬಾರ್ಡ್ ಸಂಸ್ಥೆಯ ಅಧಿಕಾರಿಯನ್ನು ನೇರವಾಗಿ ಭೇಟಿ ಮಾಡಿ ಅಗತ್ಯ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೀವು ನಾಬಾರ್ಡ್ ಒಂದು ಸಂಸ್ಥೆ ಏನಿರುತ್ತೆ ಅಲ್ಲಿ ನೀವು ಹೋಗಿ ನಂತರದಲ್ಲಿ ನೀವು ನೇರವಾಗಿ ಭೇಟಿ ಮಾಡಿ ಅಗತ್ಯ ಮಾಹಿತಿಯನ್ನು ಪಡೆದು ಅದಾದ ನಂತರದಲ್ಲಿ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ರೆ ನಿಮ್ಗೆ ಆ ಒಂದು ಅರ್ಜಿನ ಹಾಕೋದಿಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ಬೇಕಾಗುತ್ತೆ, ನಂತರದಲ್ಲಿ ಫೋಟೋ ಬೇಕಾಗುತ್ತೆ, ನಂತರ ಗೋದಾಮಿನ ಗಾತ್ರ ಮತ್ತು ನಿರ್ಮಾಣ ವೆಚ್ಚವನ್ನು ವಿವರಿಸುವ ಯೋಜನಾ ಪ್ರಸ್ತಾವನೆ, ಅಂದ್ರೆ ಒಂದು ಗೋಡೌನ್ ಏನ್ ನಿರ್ಮಾಣ ಮಾಡ್ತಾ ಇದ್ದೀರಾ ಅದರ ಒಂದು ಕಂಪ್ಲೀಟ್ ಒಂದು ವೆಚ್ಚ ಎಷ್ಟಾಗುತ್ತೆ ಅದ್ರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಒಂದು ಪ್ರಸ್ತಾವನೆನ ಮಾಡಿ ಆ ಒಂದು ಸಂಸ್ಥೆಗೆ ನೀವು ಕೊಡ್ಬೇಕಾಗುತ್ತೆ. ನಂತರದಲ್ಲಿ ಆ ಒಂದು ಗೋಡೌನ್ ನಿರ್ಮಾಣಕ್ಕಾಗಿ ಒಂದು ಭೂಮಿಯ ಮಾಲೀಕತ್ವದ ದಾಖಲಾತಿಗಳು ಕೂಡ ಬೇಕಾಗುತ್ತೆ. ನೀವು ಆ ಒಂದು ಗೋಡೌನ್ ಎಲ್ಲಿ ನಿರ್ಮಾಣ ಮಾಡ್ತೀರಾ ಅದ್ರ ಕಂಪ್ಲೀಟ್ ಆ ಒಂದು ಜಾಗದ ಒಂದು ಡೀಟೇಲ್ಸ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಸಹಕಾರಿ ಸಂಸ್ಥೆಗಳು ಅಥವಾ ಕಂಪನಿಗಳಂತಹ ಸಂಸ್ಥೆಗಳಿಗೆ ನೋಂದಣಿ ವಿವರಗಳು, ಅಂದ್ರೆ ಈ ಒಂದು ಏನಾದ್ರೂ ಕೂಡ ಸಹಕಾರಿ ಸಂಸ್ಥೆಗಳು ಅಥವಾ ಕಂಪನಿಗಳಂತಹ ಒಂದು ಸಂಸ್ಥೆಗಳಿದ್ರೆ ಅಂತವ್ರಿಗೆ ಒಂದು ನೋಂದಣಿ ವಿವರಗಳು ಕೂಡ ಬೇಕಾಗುತ್ತೆ. ನಂತರದಲ್ಲಿ ಒಂದು ಸಬ್ಸಿಡಿ ಸ್ಕೀಮ್ಗಳಿಗೆ ಅನ್ವಯವಾಗಿದ್ದರೆ ಅಫಿಡವಿಟ್ ಬೇಕಾಗುತ್ತೆ. ಈ ಒಂದು ಸಬ್ಸಿಡಿ ಸ್ಕೀಮ್ಗಳಿಗೆ ಅನ್ವಯವಾಗದಾದ್ರೆ ನಿಮ್ಗೆ ಒಂದು ಅಫಿಡವಿಟ್ ಕೂಡ ಮಾಡಿಸ್ಬೇಕಾಗುತ್ತೆ. ಲಾಯರ್ ಹತ್ರ ಒಂದು ಅಫಿಡವಿಟ್ ಕೂಡ ಮಾಡಿಸ್ಬೇಕಾಗುತ್ತೆ. ನಂತರ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ನ ಒಂದು
ಜೆರಾಕ್ಸ್ ಕೂಡ ಬೇಕಾಗುತ್ತೆ, ಬ್ಯಾಂಕ್ ನ ಒಂದು ಡೀಟೇಲ್ಸ್ ಕೂಡ ಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದಕ್ಕೆ ಈ ಒಂದು ಗೋಡನ್ನ ಮಾಡೋದಕ್ಕೆ ತುಂಬಾನೇ ವೆಚ್ಚಗಳು ಬೇಕಾಗುತ್ತೆ, ಅಂದ್ರೆ ತುಂಬಾನೇ ಹಣ ಖರ್ಚಾಗುತ್ತೆ. ಅದರಲ್ಲಿ ನಿಮ್ಗೆ 33% ಈ ಒಂದು SC ST ಕ್ಯಾಟಗರಿಗೆ ಬರುವಂತವರಿಗೆ 33% ವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಅಂದ್ರೆ 3 ಕೋಟಿವರೆಗೆ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಇನ್ನ ಬೇರೆ ಒಂದು ಪ್ರೈವೇಟ್ ಕಂಪನಿಗಳೇನಾದ್ರೂ ಕೂಡ ಇದ್ರೆ ಅಂತವರಿಗೆ 15% ವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಈ ಒಂದು ಗೋಡನ್ ಗಳನ್ನ ಮಾಡೋದಕ್ಕೆ. ಇದನ್ನು ನೀವು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಮಾಡಿದಂತ ಸಂದರ್ಭಗಳಲ್ಲಿ ನಿಮ್ಗೆ 3 ಕೋಟಿವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.